ಈತನ ಡೇಟ್ಗೆ ಯಾವ ನಂಬರಿಂದ ಇಟ್ಟರೆ ಒಳ್ಳೇದಾಗುತ್ತೆ ಅಂತ ಅನ್ನೋದಕ್ಕೆ ವಿಶೇಷವಾಗಿ ಸೊ ನಂಬರ್ 8 ಅವನ ಒಂದು ನೇಮ್ ಫ್ರೀಕ್ವೆನ್ಸಿ ಸೆಟ್ ಆಗಬೇಕು. ಟಿಪ್ ಆಫ್ ದಿ ಪಿರಮಿಡ್ ಅಲ್ಲಿ ನಂಬರ್ 6 ಸೆಟ್ ಆಗಬೇಕು. ಇದನ್ನ ಹೆಸರನ್ನ ಚೂಸ್ ಮಾಡ್ಕೊಳ್ಳಿ. ಆಗ ಅವನಿಗೆ ಏನಾಗುತ್ತೆ, ನೀವು ಯಾವಾಗ ಈ ಮೋಕ್ಷಿತ್ ಅಂತ ಕರೆದ್ಬಿಟ್ಟು ಬೇರೆ ವೈಬ್ರೇಷನ್ ಇರುವಂತ ಹೆಸರನ್ನ ಕರ್ಕೊಳ್ತಾ ಹೋದಾಗ ಆಟೋಮೆಟಿಕಲಿ ಅವನಲ್ಲಿ ಚೇತನವನ್ನ ಕಾಣಲಿಕ್ಕೆ ಸಾಧ್ಯತೆ ಇರುತ್ತೆ. ಇದೇ ಸಂದರ್ಭದಲ್ಲಿ ಅವನ ಕತ್ತಲ್ಲಿ ಯಾವಾಗ್ಲೂ ಒಂದು ಸ್ಫಟಿಕ ಮಾಲೆಯನ್ನು ಹಾಕ್ತಾ ಇರಿ. ಡೆಫಿನೆಟ್ಲಿ ಲೈಫಲ್ಲಿ ಅವನು ಸಕ್ಸಸ್ ಆಗ್ತಾನೆ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಕಲಾವತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕಲಾವತಿ ಅವರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹೇಳಿಮ್ಮ, ಹುಟ್ಟಿದ ದಿನಾಂಕ ಹೇಳಿ. ನಂದು 21/9/1964. 64 ಬೆಳಗ್ಗೆ 7:40. 7:45 1964. ಓಕೆ. ಬೆಳಗ್ಗೆ 7:45 7 ಗಂಟೆ 45 ನಿಮಿಷ. ಬೆಳಗ್ಗೆ ನಮ್ಮ ಎಲ್ಲಿ ಹುಟ್ಟಿರೋದು ಬೇಡ, ರೈಟ್? ಬೆಂಗಳೂರು. ಸೊ ಪೂರ್ವಭಾದ ನಕ್ಷತ್ರ ಹೌದು ಗುರುಜಿ ಅಲ್ವಮ್ಮ? ಸೋಮವಾರ ದಿನ ಹುಟ್ಟಿದ್ರ, ರೈಟ್? ಸೊ ಆಸ್ ಆನ್ ದ ಡೇ ಆಫ್ ದಿಸ್ ಏನಿದೆ, ಸೊ ಈಗ ಕುಂಡ್ಲಿಯಲ್ಲಿ ಷಷ್ಠಮ ಭಾವದಲ್ಲಿ ಶನಿ ಚಂದ್ರ, ಸೊ ವಿಷಯೋಗ ಇದೆ. ಅಂದ್ರೆ ಸ್ಪೆಷಲಿ ನರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಇರ್ತವೆ. ಈ ಕೇಳಿ ಏನ್ ಕೇಳ್ಬೇಕಾಗಿತ್ತು? ನನ್ಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಗುರುಜಿ. ಕೋಲ್ಡ್ ತುಂಬಾ ಆಗುತ್ತೆ. ಆಮೇಲೆ ಜನಗಳಿಂದಾನು ನಾ ಏನೇ ಒಳ್ಳೇದ್ ಮಾಡಿದ್ರು ನನ್ಗೆ ಕೆಟ್ಟದಾಗುತ್ತೆ. ಮನೆಯಲ್ಲೂ ಹಂಗೆ ಇದೆ. ಓಕೆ. ಸರಿ, ನಾನು ಆಮೇಲೆ ಏನ್ ಮಾಡಿದ್ರು ಏನು ಪರಿಹಾರ ಸಿಗಲ್ಲ. ಓಕೆ. ನಾನು ಹೇಳಿದ್ದನ್ನ ಮಾಡ್ಲಿಕ್ಕೆ ಆಗುತ್ತಲ್ವಾ? ಮಾಡ್ತೀರಾ. ವಿಶೇಷವಾದಂತ ಜಾತಕಗಳಿದ್ದಾಗ ನೀವು ಮಾಡ್ತೀರಾ. ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಿಮ್ಗೆ ಹೇಳ್ತೀನಿ. ಇಲ್ಲಿ ಲಗ್ನ ಭಾವದಲ್ಲಿ ರವಿ ಇದ್ದಾನೆ. ಯಾವಾಗ ಲಗ್ನ ಭಾವದಲ್ಲಿ ರವಿ ಇರ್ತಾನೋ, ನಿಮ್ದು ನಕ್ಷತ್ರನೇ ಒಂದು ವಿಶೇಷ. ಏನ್ ನಕ್ಷತ್ರಪ್ಪ ಇದು? ಪೂರ್ವಭಾದ ನಕ್ಷತ್ರ. ಪೂರ್ವಭಾದ ನಕ್ಷತ್ರಕ್ಕೆ ನಕ್ಷತ್ರಾಧಿಪತಿ ಗುರು. ಅಂದ್ರೆ ಒಳ್ಳೆ ಗುಣಗಳೇ ನಿಮ್ಮಲ್ಲಿ ಇರೋದು ಒಂದು ವಿಚಾರ. ಎರಡನೇದು, ಲಗ್ನದಲ್ಲಿ ರವಿ ಇದ್ದಾಗ ಏನಾಗುತ್ತೆ, ಕೋಪ ಮಾತ್ರ ಮೂಗಿನ ಮೇಲೆ ಇರುತ್ತೆ. ಆ ಕೋಪನ ಹೊರಗಡೆ ಹಾಕ್ಲಿಕ್ಕೆ ಆಗಲ್ಲ. ಹೊರಗಡೆ ಹಾಕಿದ್ರೆ ಯಾರು ಏನು ಅನ್ಕೊಳ್ತಾರೋ ಅನ್ನೋ ಭಯ ಒಂದು. ಆಮೇಲೆ ಇಲ್ಲಿ ಸುಖಸ್ಥಾನ ಹಾಳಾಗಿದೆ. ಸುಖಸ್ಥಾನದಲ್ಲಿ ವಿಶೇಷವಾದಂತ ಗ್ರಹ ಇರಬೇಕಾಯ್ತು, ಅದ್ರ ಬದಲು ಕೇತು ಇದ್ದಾನೆ. 6ನೇ ಭಾವದಲ್ಲಿ ಶನಿಚಂದ್ರ. ಡೆಫಿನೆಟ್ಲಿ ಆರೋಗ್ಯದ ಬಾಧೆ ಇದ್ದೇ ಇರುತ್ತಮ್ಮ. ನ್ಯೂರಾಟಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಇದನ್ನ ಬಹಳ ವಿಶಿಷ್ಟವಾಗಿ. ಸೊ ಇದನ್ನ ನೀವು ಪರಿಹಾರಕ್ಕೋಸ್ಕರ ಮಾಡಬೇಕಾದಂತ ಕ್ರಿಯೆಗಳು ಏನು ಅಂತ ಅನ್ನೋದನ್ನ ನಾವು ನೋಡ್ಕೋಬೇಕು. ಇಲ್ಲಿ ಹೇಳುತ್ತೆ ದುರ್ಗಾ ಸಪ್ತಸತಿ ಪಾರಾಯಣ ಅಂತ ಇದೆ. ದುರ್ಗಾ ಸ್ತೋತ್ರಗಳನ್ನ ನೀವು ಪ್ರತಿನಿತ್ಯ ಬೆಳಿಗ್ಗೆ ಮಾಡ್ತಾ ಬರಬೇಕು, ಒಂದು ವಿಚಾರ. ಇನ್ನು ಎರಡನೇದು, ನೀವು ಮಲಗುವಂತಹ ಕೋಣೆಯಲ್ಲಿ ಸಾಧ್ಯವಾದಷ್ಟು ಹಿಮಾಲಯನ್ ಸಾಲ್ಟ್ ಲ್ಯಾಂಪ್ ಅಂತ ಇದೆ. ಅದು ಏನ್ ಮಾಡುತ್ತೆ ಹಿಮಾಲಯನ್ ಸಾಲ್ಟ್ ಲ್ಯಾಂಪ್ ಅಂದ್ರೆ, ಆ ಮಲಗುವ ಕೋಣೆಯಲ್ಲಿರುವಂತಹ ಎಲ್ಲ ಬ್ಯಾಡ್ ಎನರ್ಜಿನ, ನೆಗೆಟಿವ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ವಿಶಿಷ್ಟವಾದಂತ ಒಂದು ಕಲ್ಲದು, ದೀಪ. ಸೊ ಅದನ್ನ ನೀವು ಕನಿಷ್ಠ 2 ಕೂಡ ನೀವು ಆ ಒಂದು ಕೋಣೆಯಲ್ಲಿ, ಮಲಗುವ ಕೋಣೆಯಲ್ಲಿ ಇಟ್ಕೊಂಡಿರ್ಬೇಕು. ಅದು ನಿಮಗೆ ಉತ್ತಮವಾದಂತ ನಿದ್ರೆಯನ್ನ ಕೊಡುತ್ತೆ. ಅದು ಬಹಳ ಮುಖ್ಯ. ತದನಂತರ ಹೆಚ್ಚಾಗಿ ಜನರ ಜೊತೆ ಬೆರೆಯೋದನ್ನ ಬಿಟ್ಟುಬಿಡಿ. ಆಮೇಲೆ ಎರಡನೇದು, ಆ ಬೆರೆಯಕ್ಕೆ ಹೋಗ್ತೀರಾ, ಅವ್ರು ಏನಾದ್ರು ಸ್ವಲ್ಪ ನಿಮ್ಮನ್ನು ಸರಿಯಾಗಿ ನೋಡದೇ ಇದ್ರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಳ್ತೀರಾ. ಇದು ಒಂಥರ ಆಂಗ್ಸೈಟಿನೆಸ್. ಇವನ್ನೆಲ್ಲವನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಪ್ರತಿದಿನ ಬೆಳಿಗ್ಗೆ ದುರ್ಗಾ ಸಪ್ತಸತಿ ಪಾರಾಯಣ ಮಾಡಿ. ಸಾಧ್ಯವಾದಷ್ಟು ಸಾಯಂಕಾಲ ಈಶಾನ್ಯ ಭಾಗದಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿ. ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಸಿಗ್ತವೆ. ಒಳ್ಳೆದಾಗಲಿ ನಿಮಗೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿನು ಸಂಬಂಧಗಳು ಸರಿ ಹೋಗ್ಬೇಕು ಅಂತಂದ್ರೆ ನಾವು ವಾಸ್ತುವಿನ ಮುಖಾಂತರ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು? ಎಸ್, ಸಂಬಂಧಗಳಿಗೆ ಸರಿ ಹೋಗ್ಬೇಕಾದ್ರೆ ವಾಸ್ತುವಿನ ಮುಖಾಂತರ ಏನ್ ಮಾಡ್ಬೇಕು? ನಾನು ಫಸ್ಟ್ ಕಂಡೀಷನ್ ಹೇಳೋದು, ಕಪಲ್ ಗಂಡ ಹೆಂಡತಿಯರಿಗೆ ಒಂದು ಬಹಳ ಮುಖ್ಯವಾದಂತ ವಿಚಾರ ಹೇಳ್ತೇನೆ. ನೀವು ವಾಸಿಸುವಂತ ಮನೆಯಲ್ಲಿ ವಿಶೇಷವಾದಂತ ಶಕ್ತಿಯನ್ನ ಮೊದಲು ಸರಿ ಮಾಡ್ಕೋಬೇಕು. ಬಹಳ ಮುಖ್ಯ. ಕಷ್ಟಪಟ್ಟು ದುಡಿದು ಮನೆಗೆ ಬಂದಿರುವಂತ ಗಂಡನಾಗಿರ್ಲಿ ಅಥವಾ ಹೆಂಡತಿ ಆಗಿರ್ಲಿ, ಏನಕ್ಕೆ ಬರ್ತೀವಿ? ರೆಸ್ಟ್ ತಗೊಳ್ಳಿಕ್ ಬರ್ತೀವಿ. ಯಾವುದೇ ತೊಂದರೆಗಳಿಲ್ದಾನೆ ಫ್ರೀ ಆಫ್ ಮೈಂಡ್ ಇರಬೇಕು, ವಿತೌಟ್ ಟೆನ್ಷನ್ಸ್. ಆ ರೀತಿ ಇರಬೇಕಾದ್ರೆ ಏನ್ ಮಾಡ್ಬೇಕು? ಮನೆಗೆ ಬಂದಾಗ ಮತ್ತೆ ಮನೆಯಲ್ಲಿ ಕಿರಿಕಿರಿ ಆದ್ರೆ ಏನಾಗುತ್ತೆ ನಿಮ್ಗೆ? ಅದಕ್ಕೇನೆ ಫಸ್ಟ್ ಆಫ್ ಆಲ್ ಮಲಗುವ ಕೋಣೆ ಬಹಳ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಇಂಥ ಒಂದು ಮಲಗುವ ಕೋಣೆ ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಲ್ಲಿ ಬೇಡ. ಈಶಾನ್ಯದಲ್ಲಿರುವಂತಹ ರೂಮ್ ಅಲ್ಲಿ ದಾಂಪತ್ಯ ಜೀವನವನ್ನ ನಡೆಸಬೇಡಿ. ಇಟ್ಸ್ ವೆರಿ ವೆರಿ ಡೇಂಜರಸ್. ಕಾರಣ ಏನಂದ್ರೆ, ಆ ಈಶಾನ್ಯ ಮೂಲೆಯಲ್ಲಿ ಮಲಗುವುದರಿಂದ ಗುರುತತ್ವ ಹಾಳಾಗಿ ನಿಮ್ಮಲ್ಲಿರುವಂತಹ ಎಥಿಕ್ಸ್, ಉತ್ತಮ ಗುಣಗಳು ನಾಶ ಹೊಂದುತ್ತವೆ. ಆಮೇಲೆ ಎರಡನೇದು, ಕೇತು ತತ್ವ ಹಾಳಾಗಿ
ನೀವು ಮಾಡುವಂತ ಉದ್ಯೋಗದಲ್ಲಿ ಅಡ್ಡಿ ಆತಂಕಗಳನ್ನು ಸೃಷ್ಟಿ ಮಾಡುತ್ತೆ ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅಡೆತಡೆಗಳು ಉಂಟಾಗ್ತವೆ. ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಮಲಗಬೇಡಿ. ಒಂದು. ಇನ್ನು ಸೆಕೆಂಡರಿ ಕ್ವಶನ್ ಬಂದು ಆಗ್ನೇಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಮಲಗಬೇಡಿ. ಮಲಗಿದ್ರೆ ಏನಾಗುತ್ತೆ, ಆ ಒಂದು ಆಗ್ನೇಯ ದಿಕ್ಕಿನಲ್ಲಿ ಮಲಗೋದ್ರಿಂದ ಸ್ಪೆಷಲಿ ಫಾರ್ ಲೇಡೀಸ್ ಅವರಿಗೆ ಯೂಟ್ರಸ್ ಪ್ರಾಬ್ಲಮ್ ಬಂದು ಮುಂದಿನ ಜೀವನದಲ್ಲಿ ಸುಖ ಅನ್ನೋದಿರೋದಿಲ್ಲ. ಮಲಗಬೇಕಾದ್ರೆ ಆ ಕೋಣೆಯಲ್ಲಿ ವಿಶಿಷ್ಟವಾದಂತಹ ಸುವಾಸನ ದ್ರವ್ಯಗಳನ್ನ, ಈಗ ತಾನೇ ಹೇಳಿದ ಹಿಮಾಲಯನ್ ಸಾಲ್ಟ್ ಲ್ಯಾಂಪ್ ಅನ್ನ, ಈ ರೀತಿ ಅನೇಕ ವಿಚಾರವಾದ ವಿಷಯಗಳನ್ನ ನೀವು ಆ ರೂಮಲ್ಲಿ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ, ಜೀವನ ತುಂಬಾ ಸುಮಧುರವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉತ್ತಮ ವಿಚಾರಗಳನ್ನ ತಿಳಿಸ್ಕೊಡೋದ್ರ ಜೊತೆಗೆ ನಮ್ಮ ಕಾಲರ್ಗಳ ಸಮಸ್ಯೆಗೂ ಪರಿಹಾರ ತಿಳಿಸುತ್ತೀರಾ. ಧನ್ಯವಾದ. ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತೆ. ಇನ್ನು ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಲು ಇಚ್ಛಿಸಿದಲ್ಲಿ ಅವರ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸ ಎರಡೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಿಳಾಸಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.